ನಮಸ್ಕಾರ ಎಲ್ರಿಗೂ, ನಾನು ನಿಮ್ಮ ಈಶ್ವರೀಶು. ಇವತ್ತು ಟ್ಯಾಕ್ಟ್ರಿನ ಬಾಗ್ಲಿಗೆ ತಗೊಂಬಂದು ನಮ್ಮ ಅಮ್ಮನ ಹತ್ರ ಪೂಜೆ ಮಾಡಿಸ್ತಾ ಇದ್ದೆ. ಏನಕ್ಕಪ್ಪ ಅಂತ ಹೇಳಿದ್ರೆ, ಇವತ್ತು ನಮ್ಮೂರ್ ದೇವ್ರನ್ನ ಹೊರಮಟ್ಟಕ್ಕೆ ತಗೊಂಡೋಗ್ಬೇಕು. ದೇವಸ್ಥಾನ ಹತ್ರ ಟ್ಯಾಕ್ಟ್ರಿ ತಗೊಂಡು ಹೊರಟೆ. ಅವಾಗ ತಾನೇ ಪಲ್ಲಕ್ಕಿ ರೆಡಿ ಮಾಡ್ತಾ ಇದ್ರು. ಆಮೇಲೆ ನಮ್ಮ ಅಮ್ಮ ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ ಹೇಳಿದ್ರು, ಅಲ್ಲಿ ಕರ್ಕೊಂಡು ಹೊರಟೆ. ಇಲ್ಲಿ ಮರ್ಚೆಂಟ್ರ ಬಸರ್ಜಣ್ಣರ್ ಸಿಕ್ಕರು. ಇವರು ಕೂಡ ಡೈಲಿ ವ್ಲಾಗ್ಸ್ ನ ನೋಡ್ತಾರಂತೆ. ಫೈನಲ್ ಆಗಿ ರೆಡಿ ಮಾಡ್ಕೊಂಡು ಹೊರಟ್ವಿ. ಇಂತಿಂತ ಊರಿಗೆ ಇಂತಿಂತ ಕೆರೆರು ಅಂತ ವಹಿಸಿರ್ತಾರೆ. ಇವತ್ತು ಹೊರಮಟ್ಟಕ್ಕೆ ಹೋಗೋದು ನಮ್ಮ ಕೆರೆಯಲ್ಲಿ ಇರೋದು. ಎಂಟ್ರ್ ಆಗ್ತಿದ್ದಂಗೆ ಅವ್ರ ದೇವ್ರು ಕೂಡ ಬಂತು ವೆಲ್ಕಮ್ ಮಾಡ್ಲಿಕ್ಕೆ. ಈ ತರ ದೇವ್ರಗಳನ್ನ ನೋಡಿದಾಗ ನಮಗೂ ಕುದುರೆ ದೇವ್ರು ಇರಬೇಕು ಅಂತ ಅನ್ಸುತ್ತೆ. ಆಮೇಲೆ ದೇವಸ್ಥಾನ ಒಳಗೋಣ ಅಂತ ಹೊರಟ್ವಿ. ಇಲ್ಲಿ ಕೆಳಗೆ ಹೊರಮಟ್ಟೆ ಹುಡುಗರು ಸಿಕ್ಕರು. ನನ್ನ ನೋಡಿ ಮಾತಾಡ್ಸಿರೋದಕ್ಕೆ ತುಂಬಾ ಖುಷಿ ಆಯ್ತು. ನಾನು ನಮ್ಮೂರ್ ದೇವರಿಗೆ ಮತ್ತೆ ಒಳೆಟ್ಟಿ ದೇವರಿಗೆ ಕೇಳ್ಬಿಟ್ಟಿನಿ. ನಾನು ಯಾವ್ದ್ರ ಬಗ್ಗೆ ಕೇಳ್ತೀನೋ ಅದ್ರ ಬಗ್ಗೆ ಮಾತಾಡಲ್ಲ. ಈಗ ಕೊನೆಯದಾಗಿ ಈ ದೇವ್ರಿಗೆ ಕೇಳ್ತಾ ಇದ್ದೀನಿ. ಈಗ ಕೊಡೋದು ಬಿಡೋದು ಈ ದೇವ್ರಿಗೆ ಬಿಟ್ಟಿದ್ದು. ದೇವಸ್ಥಾನ ಒಳಗೆ ಹೋಗಿ ಇಲ್ಲಿ ಹಳ್ಳಿ ಕಟ್ಟೆ ಮೇಲೆ ಕೂತ್ಕೊಂಡ್ವಿ. ಇಲ್ಲಿ ಮಾತ್ರ ಫುಲ್ ತಣ್ಣ ಆಗ್ತಾ ಇತ್ತು. ಯಾರನ್ನೂ ಇಂಪ್ರೆಸ್ ಮಾಡ್ಲಿಕ್ಕೆ ನಾನ್ ಮಾತುಗಳನ್ನ ಆಡಲ್ಲ. ಇವ್ರು ಮಾಡೋ ಕಟ್ನಿಟ್ನಲ್ಲೇ ಗೊತ್ತಾಗ್ಬಿಡುತ್ತೆ ಇವರು ಎಷ್ಟು ದೇವ್ರಿಗೆ ನಂಬಿದ್ದಾರೆ ಅಂತ. ನಮ್ ದೇವ್ರಿಗೆ ಯಾವ ರೀತಿ ಹೋಗಿ ಕರ್ಕೊಂಡ್ ಬಂದ್ರು, ಇವಾಗ್ಲೂ ಕೂಡ ಸನ್ಯಾಸಿ ಕೊಡಮಗೆ ದೇವ್ರು ಕೂಡ ಬಂತು. ಅವ್ರನ್ನು ಕೂಡ ಅದೇ ರೀತಿಯಾಗಿ ಕರ್ಕೊಂಡ್ ಬರ್ತಿದ್ದಾರೆ. ಈ ಊರಲ್ಲಿ ಕೂಡ ಒಬ್ಬ ವ್ಲಾಗರ್ ಇದ್ದಾನೆ. ಇವನ ಹೆಸರು ಕೈಲಾಶ್ ಅಂತ ಹೇಳಿ. ಇವನು ಕೂಡ ವಿಡಿಯೋ ಚೆನ್ನಾಗಿ ಮಾಡಿದ್ದಾನೆ. ಆಮೇಲೆ ಊಟಕ್ಕೆ ಹೋದ್ವಿ. ಈ ಚಿತ್ರಾನ್ನ ಮತ್ತೆ ಪಾಯಸಗೆ ಸಪರೇಟ್ ಫ್ಯಾನ್ ಬೇಸ್ ಐತೆ ಅಂತ ಹೇಳ್ಬೋದು. ನಾನು ಪಾಯಸ ಎಲ್ಲ ಮನೇಲೆಲ್ಲ ತಿನ್ನಲ್ಲ. ತಿಂದಿರೋದು ಅಂದ್ರೆ ಇದು ಇಲ್ಲೇನೆ. ಯಾವ ವರ್ಷನೂ ಇಷ್ಟು ಬೇಜಾರಾಗಿಲ್ಲ. ಬರ್ತಾ ತುಂಬಾ ಬೇಜಾರಾಗ್ಬಿಡ್ತು. ಅದೇನಂದ್ರೆ ನಮ್ಮ ಹುಡುಗರಿಗೆಲ್ಲ ದೇವ್ರು ಊರಾಡ್ಸ್ಬೇಕು ಅಂತ ಇತ್ತು. ನಮ್ ಕೇರಿಲೆ ಸ್ವಲ್ಪ ಜನ ಬೇಡ ಅಂತ ಹೇಳಿ ಕರ್ಕೊಂಡ್ ಬಂದ್ರು. ಅಲ್ಲಿಂದ ದೇವ್ರನ್ನ ತಗೊಂಡು ಊರ್ ಕಡೆ ಹೊರಟ್ವಿ. ಇವರು ಸನ್ಯಾಸಿ ಕೊಡಮಗಿಯವರು. ಇವರು ಕೂಡ ದೇವ್ರ ತಗೊಂಡು ಹೊರಟ್ರು. ಊರಿಗೆ ಬಂದು ದೇವ್ರನ್ನ ಇಳಿಸಿದ್ವಿ. ಈ ವಿಡಿಯೋ ಬಂದು ಹೋದ ವರ್ಷದ್ದು. ನಾನು ಏನ್ ಕೇಳಿದ್ದೆ ಅಂತ ಹೇಳಿದ್ರೆ, RCB ಕಪ್ ಹೊಡಿತೋ ಇಲ್ಲ ಅಂತ ಕೇಳಿದ್ದೆ. ದೇವ್ರು ಕೂಡ ಮುಂದೆ ಬಂದಿತ್ತು. ಅದೇ ರೀತಿ ಕಪ್ ಕೂಡ ಗೆದ್ದಿತ್ತು. ಇದು ಈ ವರ್ಷದ ವಿಡಿಯೋ. ಈ ವರ್ಷದಲ್ಲಿ ಏನ್ ಕೇಳ್ಕೊಂಡೆ ಅಂದ್ರೆ, ಇವತ್ತಿಂದ RCB ಮ್ಯಾಚ್ ಸ್ಟಾರ್ಟ್ ಆಗುತ್ತೆ, ಚೆನ್ನಾಗಾಡ್ಲಿ ಅಂತ ಕೇಳ್ಕೊಂಡೆ. ಮತ್ತೆ ಹಂಗೆ ನಮ್ಮೂರಿನ ಯುವಕರಿಗೆ ನಿನ್ನ ಒತ್ತು ಮೆರೆಸ್ಬೇಕು ಅಂತ ತುಂಬಾ ಆಸೆ ಇದೆ, ಅದನ್ನ ಈಡೇರಿಸ್ಕೊಡು ಅಂತ ಕೇಳ್ಕೊಂಡೆ. ನಿನ್ ವಿಷಯದಲ್ಲಿ ತುಂಬಾ ಆಸೆಗಳನ್ನ ಇಟ್ಕೊಂಡಿದ್ದಾರೆ, ಅದಕ್ಕೆಲ್ಲ ಸಪೋರ್ಟ್ ಮಾಡು ಅಂತ ಕೇಳ್ಕೊಂಡೆ. ಇದಾಗಿತ್ತು ಇವತ್ತಿನ ದಿನಚರಿ.